ಬುದ್ಧಿ ಹೇಳ್ಬೇಕಾಗಿರೋದು ಅವಳಿಗೋ ಅಥವಾ ನಿನ್ಗೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವಳಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ. ನಾಳೆ ದಿನ ಮದುವೆ ಆಗ್ಬೇಕಾಗಿರೋ ಹುಡುಗಿ ಜೊತೆ ಯಾರಾದ್ರೂ ಈ ತರ ಮಾತಾಡ್ತಾರಾ? ಮಾವ, ಮೊನ್ನೆ ಪಾರ್ಟಿಲಿ ಏನಾದ್ರೂ ಗಮನಿಸಿದ್ರ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನೇನಾದ್ರೂ ನೋಡಿದ್ಯಾ? ಹ್ಞೂ ಮಾವ, ಅದನ್ನೇ ತೋರ್ಸೋಣ ಅಂತ ಬಂದೆ. ಪಾರ್ಟಿಲಿ ಯಾರೋ ಪರಿಚಯ ಇಲ್ದಿರೋರ್ನ ನೋಡ್ದಂಗಾಯ್ತು. ಅದಕ್ಕೆ ಫುಟೇಜ್ ಚೆಕ್ ಮಾಡ್ದೆ. CCTV ಎಲ್ಲಿದೆ ಅಂತ ಗೊತ್ತಿದ್ದೆ ಹುಷಾರಾಗಿ ಓಡಾಡಿದಾಳೆ. ಅಂದ್ರೆ ಇದೆಲ್ಲ ಯಾರೋ ಗೊತ್ತಿದ್ದೇ ಮಾಡಿದ್ದು ಅಂತೀರಾ? ಹಾಗೆ ಇನ್ನೊಂದು ವಿಚಾರ ಮಾವ, ಅಲ್ಲೋಡಿ, ಭಾರ್ಗವಿನು ಯಾರನ್ನೂ ಹುಡುಕ್ತಿರೋ ಹಾಗೆ ಓಡಾಡ್ತಿದ್ದಾಳೆ. ಆ ಭಾರ್ಗವಿಗೂ ಅನಾಮಿಕ ವ್ಯಕ್ತಿಗೂ ಏನಾದ್ರು ಸಂಬಂಧ ಇರೋದಾ ಮಾವ? ವಾವ್, ಕುರಿ ತಾನಾಗೆ ಬಂದು ಹಳ್ಳಕ್ ಬೀಳ್ತಿದೆ. ನಿಂತ್ಕೋ. ಮೆಹಂದಿ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಮಾವ, ನೀವ್ ಹೇಳ್ದ ಹಾಗೆ ನಾನು ಸುಮ್ಮನೆ ಇದ್ದೆ. ಫಂಕ್ಷನ್ ಅಲ್ಲಿ ನನ್ ಪಾಡಿ ನಾನು ಕೆಲಸ ಮಾಡ್ತಿದ್ದೆ. ಅದು ಬಿಟ್ಟು ಇನ್ಯಾವ ಕೆಲ್ಸನೂ ಮಾಡಿಲ್ವಾ? ಫಂಕ್ಷನ್ ಅಲ್ಲಿ ಮನೆಯವರೆಲ್ಲ ಒಂದ್ ಕಡೆ ಇದ್ರೆ ನೀನ್ ಯಾರನ್ನೋ ಹುಡುಕೊಂಡು ಓಡಾಡ್ತಿದ್ಯಲ್ಲ, ಏನ್ ವಿಷಯ? ನೀವು ಬಂದವ್ರಿಗೆ ಸತ್ಕಾರ ಎಲ್ಲ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರಲ್ಲ ಮಾವ, ಅದಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ದೆ ಅಷ್ಟೆ. ಯಾರ ಫೋನು? ಅದು ಮಾವ, ಯಾವ್ದೋ ಅನ್ನೋನ್ ನಂಬರು. ಲೌಡ್ ಸ್ಪೀಕರ್ ಆನ್ ಮಾಡು. ಅಲ್ಲ, ಅನ್ನೋನ್ ನಂಬರ್. ಇವ್ರ ಹತ್ರ ಮಾತಾಡೋದೇನಿದೆ? ಹೇಳಿದ್ ಕೇಳಿಸ್ಲಿಲ್ವಾ? ಸ್ಪೀಕರ್ ಆನ್ ಮಾಡು. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಾ? ನಿಮ್ಗೆ ಕಾರ್ಡ್ ಅಪ್ರೂವ್ ಆಗಿದೆ.
ಮಾವ ಈ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಮಾಡಕ್ಕೇನು ಕೆಲಸ ಇಲ್ಲ ಅನ್ಸತ್ತೆ. ಯಾವಾಗ ನೋಡಿದ್ರು ಇವಳಿಗೆ ಕಾಲ್ ಮಾಡ್ತಾರೆ. ಬೃಂದ, ಈ ಭಾರ್ಗವಿ ಎಷ್ಟೇ ನಯವಾಗಿದ್ರು ಇವಳನ್ನ ನಂಬೋದು ಕಷ್ಟ. ಇವಳೇನಾದ್ರೂ ಮದುವೆಗೆ ಬಂದ್ರೆ ನಮ್ ಎಷ್ಟೋ ಪ್ಲಾನ್ಗಳು ಉಲ್ಟಾ ಹೊಡಿಬೋದು. ಇವಳು ಮದುವೆಗೆ ಬರ್ದೇ ಇರೋ ಹಾಗೆ ಡೋಂಟ್ ವರಿ ಮಾವ, ನಾವೇನು ಮಾಡೋದೇ ಬೇಡ. ಅರ್ಜುನ್ನೇ ಅವಳನ್ನ ಮದ್ವೆ ಬರೋದಕ್ಕೆ ಬಿಡೋದಿಲ್ಲ. ರಿತು, ಅದಕ್ಕೆ ಕುತ್ಕೋ. ನಮ್ಮ ಮದುಮಗಳು ರೆಡಿನಾ? ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳಕ್ ಬಂದೆ. ಏನು ಬೇಡ ಅದಕ್ಕೆ, ನನ್ನ ಜೊತೆ ಕೂತ್ ಮಾತಾಡಿ ಅಷ್ಟೇ ಸಾಕು. ನೀವಿರ್ಲಿಲ್ಲ ಅಂದಿದ್ರೆ ನನ್ನ ವಿಕ್ಕಿ ಮದ್ವೆ ಕನ್ಸಾಗಿ ಉಳಿತಿತ್ತು. ನನ್ನ ವಿಕ್ಕಿ ನನ್ನನ್ನು ಆಗ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನೀವೇ. ಅದಕ್ಕೆ ರಿತು, ನೀನು ನಮ್ಮನೆ ಮಗಳು, ನಿನಗ್ ಒಳ್ಳೇದಾದ್ರೆ ನನಗ್ ಖುಷಿ ಆಗತ್ತೆ ಅಲ್ವಾ? ನನ್ ಮುದ್ದು ಅದಕ್ಕೆ ಎಷ್ಟು ಆಗಿದ್ದೀರಾ, ಅಮ್ಮಂಗಿಂತ ಜಾಸ್ತಿ ಪ್ರೀತಿ ತೋರಿಸ್ತೀರಾ. ಆದ್ರೆ ಆ ಭಾರ್ಗವಿ ನೋಡಿ, ಅದಕ್ಕೆ ಅನ್ನೋ ಹೆಸರಲ್ಲಿ ಈ ಮನೆ ಕಾಲಿಟ್ಟು ನನ್ನ ಲೈಫ್ಗೆ ವಿಲನ್ ಆಗಿದ್ದಾಳೆ. ಅಸ್ಲಿ ವಿಲನ್ ಯಾರು ಅಂತ ಗೊತ್ತಾಗಷ್ಟರಲ್ಲಿ ಎಲ್ಲ ಮುಗ್ದೋಗಿರತ್ತೆ. ಏನಂದ್ರಿ ಅದಕ್ಕೆ? ಡೋಂಟ್ ವರಿ ರಿತು, ನಿಮ್ಮ ಅಣ್ಣನೇ ಅವಳನ್ನ ಕತ್ತಿಡ್ದು ಆಚೆ ತಪ್ತಾನೆ ಇನ್ ಸ್ವಲ್ಪ ದಿನದಲ್ಲೇ. ಹಾಗೆ ಇನ್ನೊಂದು ವಿಷಯ ರಿತು, ನೀನು ಚಿಕ್ಕವಳು, ಹುಡುಕ್ ಬುದ್ಧಿ ಅಂತ ನನಗ್ ಗೊತ್ತು. ಹಾಗಂತ ನಿನ್ನ ಅಣ್ಣನ ಎದುರುಗಡೆ ಕೋತಿ ಮರಿತರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಹಾರದು ಜಿಗಿಯೋದು ಎಲ್ಲ ಮಾಡಬಾರ್ದು. ಮೊದಲೇ ಅರ್ಜುನ್ಗೆ ವಿಕ್ಕಿ ಅಂದ್ರೆ ಅಷ್ಟಕ್ಕಷ್ಟೆ. ನೀನ್ ಆಡೋದನ್ನ ನೋಡಿ ಅವನಿಗೆ ಡೌಟ್ ಬಂದ್ರೆ ಆಮೇಲೆ ಗೊತ್ತು ತಾನೆ, ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅಣ್ಣ ನಿನ್ನ ವಿಕ್ಕಿ ಮದ್ವೆ ನೆಡೋದಕ್ಕೆ ಬಿಡೋದಿಲ್ಲ. ಇಲ್ಲ ಅದಕ್ಕೆ, ಮದ್ವೆ ಆಗ್ಬೇಕು, ನಾನು ಹೇಗಿರ್ಬೇಕು ಅಂತ ನೀವೇ ಹೇಳ್ಕೊಡಿ, ಹಾಗೆ ಇಡ್ತೀನಿ. ಸರಿ, ಈಗ ನಾನ್ ನಿನಗೆ ಹೇಳೋದನ್ನೆಲ್ಲ ಮನ್ಸಲ್ಲಿ ಪ್ರಿಂಟ್ ಹಾಕು. ಓಕೆ? ಪಾಯಿಂಟ್ ನಂಬರ್ 1, ನಿನ್ನ ಮನ್ಸಿನಲ್ಲಿ ನೀನು ಪ್ರೆಗ್ನೆಂಟ್ ಅಂತ ಫಿಕ್ಸ್ ಆಗ್ಬೇಕು. ಇದು ಹೆಣ್ಮಕ್ಳ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಫೇಸ್. ತುಂಬಾ ಸೂಕ್ಷ್ಮವಾಗಿರ್ಬೇಕು ರಿತು. ರಿತು, ಬಿಡ್ರಿ, ನನ್ ಕೈ ಬಿಡಿ. ರಿತು ಒಂದ್ ನಿಮಿಷ ಇರು, ನಾನು ನಿನ್ ಹತ್ರ ಮಾತಾಡ್ಬೇಕು. ರಿತು, ನಂಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ಕೈ ಬಿಡಿ. ರಿತು ಸರಿ ಆಯ್ತು, ನೀನ್ ನನ್ ಜೊತೆ ಮಾತಾಡ್ಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ರಿತು, ನಿನ್ಗೆ ಗೊತ್ತಿಲ್ಲದೆ ನಿನ್ ಜೀವನದ ಜೊತೆ ಅವ್ರು ಆಟ ಆಡ್ತಾ ಇದ್ದಾರೆ. ಅವ್ರ ಸ್ವಾರ್ಥಕ್ಕೆ ನಿನ್ನ ಬಳಸ್ಕೊಳ್ತಾ ಇದ್ದಾರೆ. ನಿಂದು ಸ್ವಾರ್ಥನೇ ಅಲ್ವಾ? ಸಂಧ್ಯಾ ಸತ್ರು ನಿನ್ನ ಬುದ್ಧಿ ಬಂದಿಲ್ಲ, ಅವಳ ಕೇಸ್ನ ಬಳಸ್ಕೊಂಡು ದುಡ್ಡು ಮಾಡೋ ಪ್ಲಾನ್ ನಿಂದು. ಅದಕ್ಕೆ ವಿಕ್ಕಿಗೆ ತೊಂದರೆ ಕೊಡ್ತಿರೋದು. ನಿನ್ನೊಬ್ಳನ್ನ ಬಿಟ್ರೆ ನಿನ್ ಯಾರು ನನ್ನ ಜೀವನದಲ್ಲಿ ಆಟ ಆಡ್ತಿಲ್ಲ. ನಾಳೆನೆ ನನ್ ಮದ್ವೆ, ಇಷ್ಟಲ್ಲಿ ನನ್ ಪಾಡಿಗೆ ನನ್ನ ಇರೋದ್ ಬಿಟ್ಬಿಡು. ಅಯ್ಯೋ ರಿತು, ಇವಾಗ್ಲೂ ಕಾಲ ಮಿಂಚಿಲ್ಲ. ಹೇಳು ರಿತು, ಆ ವಿಕ್ಕಿ ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನ? ಅವನ್ ಸ್ವಾರ್ಥಕ್ಕೋಸ್ಕರ ಅವನ್ ಏನ್ ಮಾಡಕ್ಕೂ ಹೇಸೋನಲ್ಲ ರಿತು. ನೋಡು, ಅದೇನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ, ಮಾಡ್ತೀನಿ. ಹೀಗೆ ಒಂದು ಕೊಂದೆ ಅಲ್ವಾ? ನಿನ್ ಕಣ್ಣು ನನ್ನ ಲೈಫ್ ಮೇಲೆ ಬಿದ್ದಿದೆ, ನೀನೇನು ಸಾಲ್ವ್ ಮಾಡಕ್ ಬೇಕಾಗಿಲ್ಲ. ಯಾರು ಏನೇ ಅಂದ್ರು ನಾನು ವಿಕ್ಕಿನೇ ಮದ್ವೆ ಆಗೋದು. ಅತ್ತೆ, ಸರಿಯಾದ ಟೈಮಿಗೆ ಬಂದ್ರೆ ಅತ್ತೆ. ನೋಡಿ ಉಳ್ಳ, ನಾನು ಎಷ್ಟು ಸಲ
ವಿಕ್ಕಿ ಸರಿ ಇಲ್ಲ ಅಂತ ಇವಳು ನನ್ನ ಮಾತೇ ಕೇಳ್ತಾ ಇಲ್ಲ. ಅತ್ತೆ, ನಿಮಗೆ ಗೊತ್ತು ತಾನೆ ವಿಕ್ಕಿ ಸರಿ ಇಲ್ಲ ಅಂತ? ಅವನ್ ಎಂತವನು ಅಂತ ನಿಮಗೆ ಗೊತ್ತು ತಾನೆ? ಹೇಳಿ ಅತ್ತೆ ಇವಳಿಗೆ. ಸಾಕು ನಿಲ್ಸು ಭಾರ್ಗವಿ. ಬುದ್ಧಿ ಹೇಳ್ಬೇಕಾಗಿರೋದು ಅವಳಿಗೋ ಅಥವಾ ನಿನ್ಗೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವಳಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ. ನಾಳೆ ದಿನ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಜೊತೆ ಯಾರಾದ್ರೂ ಈ ತರ ಮಾತಾಡ್ತಾರಾ? ಅತ್ತೆ, ಅಲ್ಲ ಆ ವಿಕ್ಕಿ ಎಂತವನು ಅಂತ. ನಿಲ್ಸು ಅನ್ನಲ್ಲ. ವಿಕ್ಕಿ ಬಗ್ಗೆ ತಪ್ಪ ಮಾತಾಡ್ಬೇಡ. ಏನೇ ಆದ್ರೂ ರಿತುನ ಮದ್ವೆ ಆಗ್ಬೇಕಾಗಿರೋದು ಅವನೇ. ಅತ್ತೆ, ಅತ್ತೆ ನೀವೇ ಮಾತಾಡ್ತಿದ್ದೀರಾ? ನೀವೇ ಮದ್ವೆಗೆ ಒಪ್ಕೊಂಡ್ಬಿಟ್ರಾ? ನನ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಈ ಮದ್ವೆ ನಡೀಲೇಬೇಕು. ರಿತು, ನೀನ್ ಹೋಗ್ ಮಲ್ಕೊ. ಅತ್ತೆ ನನ್ನ ಮಾತು ಕೇಳಿ ಅತ್ತೆ. ಏನಾಗಿದೆ ಅತ್ತೆ ನಿಮ್ಗೆ? ದಯವಿಟ್ಟು ನನ್ನನ್ನೇನು ಕೇಳ್ಬೇಡ ಭಾರ್ಗವಿ. ಈ ಮದ್ವೆ ಆಗೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನನಗೆ ಇದೊಂದು ಉಪಕಾರ ಮಾಡ್ಕೊಡು, ಅಷ್ಟೇ ಸಾಕು. ಅತ್ತೆ, ಅತ್ತೆ ಅರ್ಜುನ್, ನನ್ ಮಗಳ ಜೀವನ ನಿನ್ ಕೈಯಲ್ಲಿದೆ. ಚಿಕ್ಕಿ, ಯಾಕೆ ಏನಾಯ್ತು? ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ಬೇಡಿ. ಮದ್ವೆ ಜವಾಬ್ದಾರಿ ನಂದು ಅಂತ ಅನ್ನಲ್ಲ. ಅದಲ್ಲ ಅರ್ಜುನ್, ರೀತು ವಿಷಯ ಗೊತ್ತಾಯ್ತು. ಬೃಂದಾ ರೀತು ಮಾತಾಡ್ತಿದ್ದನ್ ಕೇಳಿಸ್ಕೊಂಡು ಪ್ರಶ್ನೆ ಮಾಡಿದೆ. ರೀತುನೇ ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳಿದ್ಲು. ಚಿಕ್ಕೋಳು ಅಂತ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಟ್ವಿ. ಆದ್ರೆ ಅವಳು ಈ ತರ ಆತ್ರ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಈ ಕಡೆ ಇಲ್ಲೇ ಅವಳನ್ನ ಹೂತಾಕ್ಬಿಡೋ ಅಷ್ಟು ಕೋಪ ಬರ್ತಿದೆ. ಆ ಕಡೆ ಅವಳು ಮಾಡ್ಕೊಂಡಿರೋ ಈ ಎಡವಟ್ಟಿಂದ ಎಲ್ಲವಳು ಬಾಳ್ ಹಾಳಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಅರ್ಜುನ್, ಈ ವಿಷಯ ನಿಮ್ ಚಿಕ್ಕಪ್ಪನಿಗೆ ಗೊತ್ತಿಲ್ಲ. ಏನಾದ್ರೂ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರ ಎದೆನೇ ಹೊರಟೋಗುತ್ತೆ. ಅಯ್ಯೋ ಹಾಗೇನು ಈ ವಿಷಯದ ಬಗ್ಗೆ ಚಿಕ್ಕಗ್ ಹೇಳಿಲ್ಲ, ಹೇಳೋದು ಇಲ್ಲ. ನೋಡಿ, ನೀವ್ ಹೀಗತ್ರೆ ನನ್ನಿಂದ ನೋಡಕ್ಕಾಗಲ್ಲ. ದಯವಿಟ್ಟು. ಹೌದು ಅರ್ಜುನ್, ಅವಳು ಎಷ್ಟು ನಂಬಿಕೆ ಇರ್ಬೋದು. ನೀನೇ ಯೋಚನೆ ಮಾಡು. ನಾನು ಈಗ ನಿನ್ನನ್ನೇ ನಂಬಿದ್ದೀನಿ. ಅವಳು ನನ್ ತಂಗಿ, ಅವಳಗ್ ತೊಂದ್ರೆ ಆಗಕ್ ನಾನ್ ಬಿಡ್ತೀನ?